ಫಸ್ಟ್ ಟೈಮ್ ನನ್ನ ತಂಗಿ ಮಾಡಿರುವಂಥ ಒಂದು ರೆಸಿಪಿಯನ್ನು ಟೇಸ್ಟ್ ಮಾಡ್ತಾ ಇರೋದು. ಕಟ್ತಾ ಇದ್ದಿಲ್ಲ ಮಗಳು, ಚಿಕ್ಕಮ್ಮ ಓ ಮೈ ಗಾಡ್, ಕಟ್ಟೆ ಮಾಡಿದಿಲ್ಲ ಇದು. ಮಲ್ಟಿ ಟಾಸ್ಕಿಂಗ್. ಈ ಮಸಾಲೆಗೆನೆ ಮೊಸರು ಹಾಕ್ತಾರಂತೆ. ಹೇವಿ ಸಿಡಿದು ಹೇಳ್ತಾ ಇದೆ ಫ್ರೆಂಡ್ಸ್ ಎಲ್ಲ ಕಡೆನೂ. ಫ್ರೆಂಡ್ಸ್ ಬಾಣಲೆ ಹೋಗಿ ಇವಾಗ ಕುಕ್ಕರ್ ಬಂದಿದೆ. ಈ ಥರ ಜಾರ್ ಬಂಡೆ ಎಲ್ಲಾದರೂ ನೋಡಿದ್ದೀರಾ ಫ್ರೆಂಡ್ಸ್ ನೀವು? ರಿಲಯನ್ಸ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಬೇಗ ಹೋಗ್ಬಿಟ್ಟು ಬರಬೇಕು. ಪಾಪಗೆ ಬೇರೆ ಗೊತ್ತಿಲ್ಲ ನಾವು ಹೊರಟಿರೋದು. ಸ್ವಲ್ಪ ಹೊತ್ತಲ್ವಾ ಅಂತ ಹೇಳ್ಬಿಟ್ಟು ಹೇಳಿಲ್ಲ, ಇಲ್ಲಾಂದರೆ ನಾನು ಬರ್ತೀನಿ ಅಂತಾಳೆ. ಸೊ ಸ್ಕೂಟಿಯಲ್ಲಿ ಹೋಗೋದಕ್ಕೆ ಸ್ವಲ್ಪ ಕಷ್ಟ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇಲ್ಲ. ಆ್ಯಂಡ್ ನೋಡೋಣ ನನ್ನ ತಂಗಿ ಅದು ಏನು ಮಾಡ್ತಾಳೋ ಗೊತ್ತಿಲ್ಲ. ಸುಮ್ಮನೆ ಒಂಥರ ಫನ್ನಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗನ್ನೇ ಮಾಡ್ತಾ ಇರೋದು. ನೋಡೋಣ, ಓಕೆನಾ? ನಿಮಗೂ ನೋಡೋಕೆ ಒಂಥರ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡಿಫ್ರೆಂಟ್ ಆಗಿರುತ್ತೆ ಅಲ್ಪ ಸ್ವಲ್ಪ, ಅದಕ್ಕೋಸ್ಕರ ಬನ್ನಿ ಹೋಗೋಣ ಇವಾಗ. ಫ್ರೆಂಡ್ಸ್, ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಬಟ್ಟೆ ರಶ್ ಇತ್ತು, ಸೊ ಹಾಗಾಗಿ ನಾನಲ್ಲಿ ಏನೂ ವಿಡಿಯೋ ಮಾಡ್ಕೊಂಡಿಲ್ಲ. ಕ್ಯೂ ನಿಂತ್ಕೊಂಡು ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೇ ತುಂಬ ಲೇಟ್ ಆಗೋಯ್ತು. ಬಂದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ. ಇಷ್ಟು ಐಟಮ್ಸನ್ನು ತೊಗೊಂಡು ಬಂದಿದ್ದೀವಿ. ಬೇಸಿಕ್ ಏನು ಬೇಕೋ ಅದನ್ನು ಮಾತ್ರ ತಂದಿರೋದು. ಮಸಾಲೆಗಳದೆಲ್ಲ ಏನು ತಂದಿಲ್ಲ. ಅವಳು ಏನು ಬೇಕೋ ಅದನ್ನು ಹಾಕ್ಕೊಳ್ತಾಳೆ. ಸೊ ಇದೆ ಇಷ್ಟನ್ನು ಯೂಸ್ ಮಾಡಿಕೊಂಡು ಒಂದು ರೆಸಿಪಿ ಮಾಡಬೇಕು. ಇದು ಬಂದು ಬೀನ್ಸು, ಕ್ಯಾರೆಟು, ಆಮೇಲೆ ಇದೇನು ಕಾಲಿಫ್ಲವರ್, ಪನ್ನೀರ್ ಇದೆ, ಬಟಾಣಿ ಇದೆ, ಆ್ಯಂಡ್ ಒಂದು ಪ್ಯಾಕೆಟು ಮೊಸರು ಬೇರೆ ಇದೆ. ಆ್ಯಂಡ್ ಅವಳಿಗೆ ಸ್ವಲ್ಪ ಇದಿಷ್ಟು ಯೂಸ್ ಮಾಡಿಕೊಂಡು ಅವಳೊಂದು ರೆಸಿಪಿನ ಮಾಡಬೇಕು. ತುಂಬ ಈಸಿ, ಏನೋ ಒಂದು ಡಿಶನ್ನು ರೆಡಿ ಮಾಡಬೇಕು. ನೋಡೋಣ. ಟೊಮೆಟೊ, ನೀರುಳ್ಳಿ ಅದೆಲ್ಲ ಯೂಸ್ ಮಾಡು. ಮೇಯ್ನಾಗಿ ಒಂದಿಷ್ಟು ಐಟಮ್ಸ್ ನಾನು ತೊಗೊಂಡ್ಬಂದಿರೋದು. ಸೊ ಅವಳೇ ಒಂದು ಕ್ರಿಯೇಟ್ ಮಾಡಿ ಏನಾದರೂ ಒಂದು ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಅವಳಿಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಇದು ರೆಡಿ ಪರಾಟನೇ ತೊಗೊಂಡು ಬಂದಿದ್ದೀನಿ. ಸೊ ಅಟ್ಲೀಸ್ಟು ಅದಾದರೂ ಚೆನ್ನಾಗಿ ಮಾಡಿ ಅಂತ. ಇಲ್ಲಾಂತಂದರೆ ಪಾಪ ಕಷ್ಟ ಆಗಿಬಿಡುತ್ತೆ ಅಲ್ವಾ ಇವಳಿಗೆ, ಅದಕ್ಕೋಸ್ಕರ. ಸೊ ಇವಾಗ ಇದರಿಂದ ಒಂದು ಟಡಾ ಅಂತ ಒಂದು ರೆಸಿಪಿ ರೆಡಿ ಆಗುತ್ತೆ. ನೋಡೋಣ ಏನು ಅಂತ. ಸೊ ಇವಳೇನೋ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ್, ನೋಡೋಣ. ಆ್ಯಂಡ್ ಟೊಮೆಟೊ ಇಲ್ಲಿ ಆಲ್ರೆಡಿ ಇತ್ತು, ಸೊ ಹಾಗಾಗಿ ಮತ್ತೇನು ತಿರ್ಗಾ ತೊಗೊಂಡು ಬಂದಿಲ್ಲ. ತುಂಬ ಇತ್ತು, ಮೊನ್ನೆ ಪೂಜೆ ಇತ್ತು ಅಲ್ವಾ, ಸೊ ಅದಕ್ಕೆ ತೊಗೊಂಡು ಬಂದಿರೋದೆ. ಆ್ಯಂಡ್ ನೋಡೋಣ ಏನು ಮಾಡ್ತಾಳೆ ಅಂತ. ಇದರ ಇಷ್ಟು ವರ್ಷದಲ್ಲಿ ಕಟ್ಟೇ ಮಾಡಿಲ್ಲ ನೋಡಿ. ಇವಳು ಕಾಲಿಫ್ಲವರನ್ನು ಇದುವರೆಗೂ ಕಟ್ ಮಾಡಿಲ್ವಂತೆ. ನಂಗೆ ಇಷ್ಟ ಇಲ್ಲ ಫ್ರೆಂಡ್ಸ್, ನಾನು ಕಟ್ ಮಾಡಿಲ್ಲ. ನೋಡೋಣ ಏನು ಮಾಡ್ತಾಳೆ ಅಂತ. ಸೊ ಲೆಟ್ಸ್ ವೇಟ್. ಇಲ್ಲೊಂದೆರಡು ಬೈನ್ಸ್ ಬಾಕಿ ಇದು ವಾಶ್ ಮಾಡೋದಕ್ಕೆ ಹೋಗ್ತಾ ಇದ್ದಾಳೆ. ಹಳ್ಳೆ ಮೊದಲೇ ಇಟ್ಟಿದ್ದಾಳೆ ಫ್ರೆಂಡ್ಸ್. ಇನ್ನು ತರಕಾರಿ ಕಟ್ ಮಾಡಿ ಆಗಿಲ್ಲ ಫ್ರೆಂಡ್ಸ್. ಅದು ಏನು ಮಾಡ್ತಾಳೋ ಏನೋ, ನನಗೆ ನೋಡೋಕೆ ಭಯ ಆಗ್ತದೆ. ಟೇಸ್ಟ್ ಚೆನ್ನಾಗಿರಬೇಕು, ಆಯಿತಾ? ಮುಖ ನೋಡಿ ಫ್ರೆಂಡ್ಸ್ ಇವಳು. ಇವಾಗ ನಡ್ತಾ ಇದ್ದಾಳೆ, ಅವಾಗಲೇ ನೋಡಬೇಕಿತ್ತು. ದುರ್ಗ ಹುಡ್ಕೊಂಡು ಮಾಡ್ತಾ ಇದ್ಲು. ಅಯ್ಯ, ಎಂಥ ರೆಸಿಪಿ ಮಾಡೋದು ಹೇಳು ಹೆಸರು? ಪುಣ್ಯ ಕಲಮ್ಮನ. ಎಂಥ ಹೆಸರು ಹೋಳಿ? ಹೆಸರು ಗೊತ್ತಿಲ್ಲ. ಗ್ರೇವಿ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಗ್ರೇವಿ ಮಾಡ್ತಾಳಂತೆ ವಿತ್ ಪರೋಟ. ಒಳಗೊಂದು ಬೋನಸ್ ಆಗಿ ಕೊಟ್ಟಿರೋದು ಫ್ರೆಂಡ್ಸ್. ನಾವು ತಿನ್ಬೇಕಲ್ಲ, ಅದಕ್ಕೋಸ್ಕರ. ಇನ್ನು ಚಪಾತಿ ಎಲ್ಲ ಮಾಡ್ಕೊಂಡು ಮಾಡಿದ್ದೀನಿ ಫ್ರೆಂಡ್ಸ್. ಗ್ರೇವಿ ಎಲ್ಲ ನನ್ನ ತಮ್ಮ ತಿಂದಿದ್ದಾನೆ, ಅಮ್ಮ ತಿಂದಿದ್ದಾರೆ, ಎಲ್ಲರೂ ತಿಂದಿದ್ದಾರೆ. ನಾನು ಫಾರ್ ದ ಫಸ್ಟ್ ಟೈಮ್ ತಿಂತಾ ಇರೋದು. ಅದಕ್ಕೆ ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಾಳೆ. ಅದು ತಿಂತಾಡತ್ತ. ನೀ ತಿನ್ ಮಗಳು, ಹೇಳತ್ತ ಹೆಂಗಾಯ್ತು ಸತ್ಯ ಹೇಳ್ಕೊ. ಗೋಳಿ ಬಜ್ಜಿ ಅಂತೆ ಅವಳಿಗೆ. ಗೋಳಿ ಬಜ್ಜಿ ಎಲ್ಲ ಮಾಡೋದು ಗ್ರೇವಿ. ಇವಳು ನೋಡಿ ಬೇಬಿ ಕಾರ್ನ್ ಕಟ್ ಮಾಡ್ದಂಗೆ ಕ್ಯಾರೆಟನ್ನು ಕಟ್ ಮಾಡ್ತಾ ಇದ್ದೆ. ಅದು ಕೊಡಿ ಇಷ್ಟು ಸಾಪುರದರ ಇನ್ನೆಂತರ ಕಟ್ ಮಾಡೋದು ಬೇಬಿ ಕಾರ್ನ್. ನಾನಂತ ಹೇಳುದು, ನೀನು ಹೆಂಗೆ ಬೇಕಾದ್ರೆ ಮಾಡ್ಲಕ್ಕು. ನಾನೆಂತ ಹೇಳ್ತೀನಿ, ಡಿಸ್ಟರ್ಬ್ ಮಾಡಲ್ಲ ನೀನು ಬಂದದು. ನಾನು ವಿಡಿಯೋ ಮಾಡೋ ಒಂದು ಅದೇನು ರೆಸಿಪಿ ಹೇಳಿಕೊಡೋದ ವೀಕ್ಷಕನಿಗೆ. ನೀ ಮಾಡುವ ಅದ್ಭುತ ರೆಸಿಪಿ ಅಂದ್ರಿ ಹಿಂಗೆ ಹಂಗಸಿಯಲ್ಲಿ ತಿನ್ನಿ. ಅಲ್ಲ, ನಾನು ಹೇಳಿದೆ ಟೇಸ್ಟ್ ಆದರೆ ಲಾಯ್ಕ ಮಾಡ್ತಿಲ್ಲ ಹೇಳಿ ಅಲ್ಲಿ ಹೇಳಿದ್ದಿಲ್ಲ. ನೀನೆಂತ ಹಂಗೆ ರೇಸುತ್ತೆ. ಹಾಗೆ ಹೇಳಿದ್ದಿಲ್ಲ, ಇಂಡೈರೆಕ್ಟ್ ಆಗಿ ಎಲ್ಲ ಹೇಳ್ತಾ ಇದ್ದೀನಿ. ಹಂಗೀಗ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾಳೆ ಫ್ರೆಂಡ್ಸ್ ನನ್ನ ಮಗಳು. ಕಟ್ತಾ ಇದ್ದಿಲ್ಲ ಮಗಳು, ಚಿಕ್ಕಮ್ಮ ಓ ಮೈ ಗಾಡ್, ಕಟ್ಟೆ ಮಾಡಿದ್ದಿಲ್ಲ ಇದು. ಓ ಶಿಟ್, ಕಟ್ ಮಾಡಿದ್ದಿಲ್ಲ ಮಗಳು. ಚಿಕ್ಕಮ್ಮಂಗೆ ಹರಡಿತ್ಲೆ ಅಲ್ಲ. ಇದೆಂತದ ಹಿಂಗೆ ನೀವು? ಇದೆಂತದ ಹಿಂಗೆ ಇದ ನೋಡಿ. ನಮ್ಮ ಮಗಳಿಗೆ ಗೊಂತವ್ದ ಇದ್ದು. ಕಟ್ ಮಾಡಿ
ಫ್ರೆಂಡ್ಸ್ ಬಾಣಲೆ ಹೋಗಿ ಇವಾಗ ಕುಕ್ಕರ್ ಬಂದಿದೆ. ಇದು ಇಲ್ಲಿ ಇರತ್ತಾ ಕುಕ್ ಮಾಡ್ತಾಳೋ ಏನೋ ನೋಡಬೇಕು. ಕಟ್ ಮಾಡೋದ್ರಲ್ಲೇ ಹೋಯ್ತು ಟೈಮು. ಅರ್ಧ ಗಂಟೆ ಆಯಿತು ಕಟ್ ಮಾಡೋದು. ಇಷ್ಟೆಲ್ಲ ವೆಜಿಟೇಬಲ್ಸ್ ತಂದ್ಕೊಟ್ರೆ ಮತ್ತೆ ಕಟ್ ಮಾಡಿದ್ರೆ ಏನು ಮಾಡಲಿ ಫ್ರೆಂಡ್ಸ್? ತರಕಾರಿ ತಿನ್ನಬೇಕು ಶಕ್ತಿ ಬರೋಕ್ಕೆ. ಇಷ್ಟು ಬೇಕಾ? ಬಾಣಲೆ ಇಲ್ಲಿದೆ, ಕುಕ್ಕರಲ್ಲಿದೆ, ನನ್ನ ತಂಗಿ ಇಲ್ಲಿದ್ದಾಳೆ. ಇನ್ನು ಏನು ಶುರು ಪುಣ್ಯ ಇಲ್ಲಿದ್ದಾಳೆ. ಆವಾಗಲೇ ಅಡುಗೆ ಶುರು ಮಾಡಬೇಕಾದ್ರೆ ಸಮಯ ಬಂದು 7:45 ಆಗಿತ್ತು, 7:40. ಇವಾಗ ಎಷ್ಟಾಯಿತು ಗೊತ್ತಾ? 8 ಗಂಟೆ ಆಯಿತು. ತರಕಾರಿ ಕಟ್ ಮಾಡೋದು 20 ನಿಮಿಷ ಆಯ್ತು. ಮತ್ತೆ ಇಷ್ಟು ತರಕಾರಿನ ಅಷ್ಟೊತ್ತು ಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಉಗುರೆಲ್ಲ ಕಟ್ಟ ಅದಂತರ ಹಾಲ. ಎಸ್ ಈ ಮೊಸರನ್ನ ಎಲ್ಲಿಂದ ಬೇಕು ಅಂತ ನಂಗೆ ಸ್ವಲ್ಪ ರೆಸಿಪಿ ಶೂಟ್ ಮಾಡೋಣ ಫ್ರೆಂಡ್ಸ್. ಟೇಬಲ್ ಪಲಾವ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಉಪ್ಪು ಹಾಕ್ತಾ ಇದ್ದಾಳೆ, ಮತ್ತು ಮಿಕ್ಸ್ ತರಕಾರಿಗಳು ಏನೇನಿದೆ ಅದೆಲ್ಲ ಹಾಕ್ಕೊಂಡಿದ್ದಾಳೆ. ನೆಕ್ಸ್ಟ್ ಏನು ಮಾಡ್ತಾಳೆ ನೋಡುವ. ಅದು ಹಾಕುತ್ತಾಳ ಕೊಡೋದಕ್ಕೆ. ನನ್ನ ಮಗಳು ಇದ್ದಾಳೆ ಹೇಳಿ. ಬೇಗ ಹಾಕೋದೇ ಫ್ರೆಂಡ್ಸ್ ಬಾಣಲೆ ಸೀದೋಗ್ತಾ ಇದೆ. ಇವಳಿಂದ ಇದು ಬೇಕಿತ್ತ. ನಮ್ಮ ವ್ಯೂವರ್ಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ತೋರಿಸಿ ಫಸ್ಟು. ಸೊ ಅವ್ರಿಗೂ ಚೆನ್ನಾಗಾದರೆ ಹಾಗೆಲ್ಲ ಹೇಳಬೇಡಿ. 2ನೇ ಬಾರಿ ಒಲೆ ಹತ್ತಿಸುತ್ತಿದ್ದಾಳೆ. ಆವಾಗಲೇ ಹಚ್ಚಿಬಿಟ್ಟು ಹೋದ್ಲು, ಅದು ಸೀದೋಗಕ್ಕೆ ಶುರು ಆಯಿತು. ಅಷ್ಟರಲ್ಲಿ ಬೆಳ್ಳುಳ್ಳಿ ಬೇಕು ಅಂತ ಹೋದ್ಲು. ಅದಾಗಿದ ನಂತರ ಇವಾಗ ಬಂದ್ಲು ಪುನಃ. ಮತ್ತು ಇವಾಗ ಎಣ್ಣೆ, ಬಾಣಲೆಗೆ ಇವಾಗ ಎಣ್ಣೆ ಹಾಕಿದ್ದಾಳೆ. ಫಸ್ಟ್ ಇವಾಗ ಏನು ಹಾಕ್ತಾ ಇದ್ದಾರೆ? ಈರುಳ್ಳಿ. ಬೆಳ್ಳುಳ್ಳಿ ನೋಡಿ ಫ್ರೆಂಡ್ಸ್, ಇದೇ ನೋಡಿ ಟ್ಯಾಲೆಂಟ್. ಈರುಳ್ಳಿಗೆ ಸ್ವಲ್ಪ ಅಡ್ಜಸ್ಟ್ ಆಯಿತು, ಮುಂಚೆನೇ ಹೋಗ್ಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಳು ಸಮಸ್ಯೆ ಅಲ್ಲ ಫ್ರೆಂಡ್ಸ್, ಅದು ಈರುಳ್ಳಿ ಸಮಸ್ಯೆ. ಈರುಳ್ಳಿ ಫಸ್ಟ್ ಹೋಗಿದೆಯಂತೆ, ಅವಳು ಕಳಿಸಿರೋದಲ್ಲ. ಗೊತ್ತಾಯ್ತಾ? ಹಾಕಿದಂತೆ ಶುಂಠಿಯಾ? ಎಸ್ ಶುಂಠಿ ಬೆಳ್ಳುಳ್ಳಿ. ಆಮೇಲೆ ಅದಾಗಿದಂತ ಈರುಳ್ಳಿ ಹಾಕ್ಕೊಳ್ತಾ ಇದ್ದಾರೆ. ಎಷ್ಟು ಈರುಳ್ಳಿ ಇದೆ ಪುಣ್ಯ? 2 ಈರುಳ್ಳಿ ಇದೆ ಅಂತ ಫ್ರೆಂಡ್ಸ್. ದಪ್ಪಕ್ಕೆ ಹೆಚ್ಕೊಂಡಿದ್ದಾರೆ. ಆನೆ ಮರೀತಾರೆ ಇದೆ ಫ್ರೆಂಡ್ಸ್. ನಾನು ಕೊಟ್ಟಿರೋ ಟಾಸ್ಕನ್ನು ಕಂಪ್ಲೀಟ್ ಮಾಡೋಕ್ಕೆ ಕಷ್ಟ ಬಿದ್ದು ಅವ್ರಿಗೆ ಕಿತ್ಕೊಂಡು ಬರ್ತಾ ಇದೆ ಬೆವರು. ಇನ್ನೂ ಆಗಿಲ್ಲ ನೋಡಿ, ಈರುಳ್ಳಿನೇ ಫ್ರೈ ಆಗಿಲ್ಲ. ಇಷ್ಟು ದಪ್ಪ ಹಾಕಿದ್ರೆ ಆಮೇಲೆ ಅದು ಈರುಳ್ಳಿ ಹೆಂಗೆ ಫ್ರೈ ಆಗುತ್ತೋ ನಂಗೆ ಗೊತ್ತಿಲ್ಲ. ಎಲ್ಲ ಆಗತ್ತೆ, ತಾಳ್ಮೆ ಬೇಕು ಮನುಷ್ಯನಿಗೆ. ನೋಡಿ ಈ ಪಾಟಿ ಟೊಮೆಟೊ ಹಾಕ್ತಾ ಇದ್ದಾಳೆ. ಕರೆಕ್ಟ್. ಅದು ಬೆಂದ ಅಂಬುಲಿ ಆಯ್ತು, ಮತ್ತೆ ಎಂತ ಹೇಳಿಬಿಟ್ಟು ಹಾಕಿ ವ್ಯೂವರ್ಸ್ಗೆ ಗೊತ್ತಾಗಲಿ. ಇದೇನದು? ಉಪ್ಪ? ಹಾಂ, ಸ್ವಲ್ಪ ಉಪ್ಪು. ಅದು ಬೇಗ ಸ್ವಲ್ಪ ಬೇಯಿಗೆ. ಆಯಿತು. ಬೇಯಿಸ್ತಾ ಇದ್ದಾರೆ ಫ್ರೆಂಡ್ಸ್. ಕುಕ್ಕರ್ ಇನ್ನೂ ವಿಸಿಲ್ ಹಾಕಿಲ್ಲ. ಉಪ್ಪು ಫ್ರೆಂಡ್ಸ್, ಇಲ್ಲೇನೋ ಬೆಂತು. ಕ್ಯಾಶ್ಯೂ, ಗೋಡಂಬಿ ಹಾಕ್ತಾ ಇದ್ದಾಳೆ. ಅದಾಗಿ ಇನ್ನೇನು? ಇನ್ನೊಂದು ಸ್ವಲ್ಪ ಎಳ್ಳು ಹಾಕ್ತೀನಿ, ಬಿಳಿ ಎಳ್ಳು. ಹಾಂ, ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲಿ ಅಂತ. ಓಕೆ. ಆಮೇಲೆ ಬಂದು ಇದು ಕೆಂಪು ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ. ಕುಕ್ಕರ್ ವಿಸಿಲ್ ಹಾಕ್ತಾ ಇದೆ. ಇದು ಏನು ಸೊಪ್ಪು? ಕೊತ್ತಂಬರಿ ಸೊಪ್ಪಿನ ದಂಟು. ಹಾಂ, ಹಾಕಿ ಅಷ್ಟು ಹಾಕಿ ಇನ್ನು ಮಿಕ್ಸಿ ಮಾಡೋಣ. ಯಾಕೆ ಅದು ತೊಗೊಂಡೋಗಿದ್ದು? ಎಂಥರ ಜಿಗ್ ಜಾ ಹೋ ಬೇಸಿ ಬೇಗಪ್ಪಲ್ಲ. ಬೇಸಿ ತಾಣಿವಲೆ ಬೇಗ. ಲೆಟ್ ಇಟ್ ಕೂಲ್ ಡೌನ್. ಬಾಣಲಿಗೆ ಮತ್ತದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದಾಳೆ. ಆ್ಯಂಡ್ ಇಲ್ಲಿ ಮಸಾಲೆ ನೋಡೋ, ಓಪನ್ ಮಾಡು. ರುಬ್ಬಿ ಆಗಿದೆ. ಈ ಥರ ಇದೆ ಪರಿಮಳ. ಚೆನ್ನಾಗಿದೆ ನೋಡಿ. ಫ್ರೈ ಮಾಡ್ತಾ ಇದ್ದಾಳೆ ಮಸಾಲೆಯನ್ನು. ಸೊ ನಾವಿಲ್ಲೊಂದು ಸ್ವಲ್ಪ ಮಿಕ್ಸ್ ಮಾಡಿ ಹೆಲ್ಪ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೀದೋಗ್ಬಾರ್ದಲ್ವ, ಅದಕ್ಕೋಸ್ಕರ ಸಹಾಯ ಮಾಡುವುದು ನಮ್ಮ ಧರ್ಮ. ಯಾರೊಂದು ಇದ್ದಲ್ಲ ಮಾರಕ್ಕೆ ತೋರ್ತಿದ್ದ ಏನೋ ಇಕ್ಲಿ ಈ ಮಸಾಲೆಗೆನೆ ಮೊಸರು ಹಾಕ್ತಾರಂತೆ. ಹಾಕ್ತೀನಿ. ಖರಾಬ್ ಎಕ್ಸ್ಪ್ರೆಷನ್ ಕೊಟ್ಲು.
ಹಾಗಾಗಿ ಮೇ ಬಿ ಅಲ್ಲ, ಆಮೇಲೆ ಹಾಕ್ತೀನಿ. ಫ್ರೆಂಡ್ಸ್ ಈ ಮಸಾಲೆಗೆ ಮೊಸರು ಹಾಕ್ತಾಳಂತೆ. ಇಲ್ಲ ಫ್ರೆಂಡ್ಸ್, ಹಾಕುದಿಲ್ಲ ಆಯ್ತಾ. ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಯಾಕಂದ್ರೆ ನಾನು ಮೊಸರು ಹಾಕೋ ಗ್ರೇವಿ ಮಾಡಲೇ ಇಲ್ಲ, ಸೊ ನಂಗೆ ಗೊತ್ತಿಲ್ಲ. ಉಪ್ಪು ತಗೊಂಡ್ಲು. ಮಸಾಲ ಐಟಮ್ಸ್ ರೆಡಿ ಮಾಡಲಿಲ್ಲ, ಸ್ವಲ್ಪ ಉಪ್ಪಾಗಿವನ ನೀರು ಹುಯ್ತೀನಿ. ಜಾರ್ ತೊಳೆದಿದ್ದು ನೀರು ಅಂದರೆ ಕ್ಲೀನ್ ಮಾಡಿ ಹಾಕ್ಬೇಕಾ? ಅದು ಫುಲ್ ಹಾಕ್ಬೋದು ಅಂತ ವೇಸ್ಟ್ ಮಾಡೋದು ಯಾಕೆ. ಹಾಕ್ಬಿಟ್ಟೆ ಫ್ರೆಂಡ್ಸ್. ಇನ್ನು ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಏನು ಮಾಡ್ತಾ ಇದ್ದಾಳೆ ನೋಡುವ ಈಗ. ನೆಕ್ಸ್ಟ್ ಏನು ಹಾಕ್ತಾ ಇದ್ದಾರೆ? ರುಚಿಗೆ ತಕ್ಕಷ್ಟು ಉಪ್ಪು. ಹಾಕ್ಬಿಟ್ಟೆ. ಉಪ್ಪು ಅಂದರೆ ಪುಣ್ಯ, ಪುಣ್ಯ ಅಂದರೆ ಉಪ್ಪು. ಇವಾಗ ಏನಾಗ್ತಾ ಇದ್ದಾರೆ? ಖಾರದ ಪುಡಿ, ಅಚ್ಚ ಖಾರದ ಪುಡಿ. ಒಂದು 3 ಸ್ಪೂನ್ಸ್ ಹಾಕಿದೆ ಆಯ್ತಾ. ಹಾಂ ಸರಿ. ಆಮೇಲೆ ಇದು ಜೀರಿಗೆ ಮತ್ತೆ ಕೊತ್ತಂಬರಿ ಹುಡಿ. ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಎರಡು ಒಟ್ಟಿಗೆ ಇದೆ. ಅಂದರೆ ನಾವು ಕಷಾಯದ ಹುಡಿ ಅಂತ ಮಾಡಿರ್ತೀವಿ, ಸೊ ಅದನ್ನ ಈ ಥರ ಗ್ರೇವಿಗೆಲ್ಲ ಹಾಕ್ತೀವಿ, ಸಪ್ರೇಟ್ ಮಾಡಿಡಲ್ಲ ಅಷ್ಟೇ. ಸ್ವಲ್ಪ ಅದೇನದು? ಗರಂ ಮಸಾಲ ಪುಡಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಇನ್ನು ಲೋ ಫ್ಲೇಮ್. ಅದೇನು ಹುಡಿ? ಅದರ್ಸ್ ನೋಡಿ, ಅರಸಿನ ಹುಡಿ. ಓಕೆ. ಇಷ್ಟ ಹಾಕ್ಬಿಟ್ಟೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎಣ್ಣೆ ಹಾಕಿದ ನಂತರನೇ ಈ ಮಸಾಲೆ ಎಲ್ಲ ಹಾಕಬೇಕು ಫ್ರೆಂಡ್ಸ್. ಆಮೇಲೆ ಈ ಮಸಾಲೆನ ರುಬ್ಬಿರೋದನ್ನು ಹಾಕಬೇಕು, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ, ಕಲರ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಗರಂ ಮಸಾಲೆನ ಲಾಸ್ಟಲ್ಲಿ ಹಾಕಬೇಕು, ಇವಾಗಲೇ ಹಾಕಬಾರ್ದು. ಅವಾಗ ಅದೊಂದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇವಾಗ ಬಟಾಣಿ ಮಾತ್ರ ಅಲ್ಲಿ ಹಸಿಯಾಗಿ ಹಂಗೆ ಇದೆ, ಪನ್ನೀರ್ ಕೂಡ ಹಂಗೆ ಇದೆ. ಎಲ್ಲಿ ಹಾಕ್ತಾಳೆ ಪನ್ನೀರ್ ಓಕೆ ಹಾಕ್ಬೋದು, ಬಟ್ ಬಟಾಣಿ ಗೊತ್ತಿಲ್ಲ, ನೋಡುವ, ಕಾದು ನೋಡಬೇಕಷ್ಟೇ. ಹಂಗೆ ಮಾಡಿರೋ ಗ್ರೇವಿ ಸಿಡಿದು ಹೇಳ್ತಾ ಇದೆ ಫ್ರೆಂಡ್ಸ್ ಎಲ್ಲ ಕಡೆನೂ. ಅದಕ್ಕೆ ಟಾರ್ಚರ್ ತಡಿಯೋಕ್ಕಾಗದೆ ಸಿಡಿದು ಎದ್ದು ಬಟಾಣಿ ಹಾಕ್ತೀನಿ ಫ್ರೆಂಡ್ಸ್. ಬಟಾಣಿ ಹಾಕಿಲ್ಲ ಅಂತ ಪ್ರಾಣಿ ತಿಂತಾ ಇದ್ದಾಳೆ. ಬಟಾಣಿ ಹಾಕಿದಾಳೆ, ಅದು ಕುಕ್ ಆಗುತ್ತಾ ಇಲ್ವ ಅನ್ನೋದು ನನಗೆ ಒಂದು ಡೌಟ್ ಇದೆ. ನೋಡೋಣ ಹೆಂಗಾಗುತ್ತೆ ಅಂತ. ಬಟಾಣಿ ಹಾಕಿರೋದು ಬೇಯುತ್ತಾ ಇದೆ. ಹಾಕಿದ್ದಾರೆ, ಅದು ಪಿಚ್ಕಾಗ್ತಿದ್ದಿಲ್ಲ. ಪಲಾವಿಗೆಲ್ಲ ಹಾಕುತ್ತಲೆಯಾ? ಯಾಕೋ ಇದು ನನಗೆ ಇದರಲ್ಲಿ ಬೇಯೋದು ಡೌಟ್. ಅಂತ ಕೇಳುತ್ತೆ ಹೊಂತಿಲಿಯಾ ಹೇಳ್ತಾ ಇದೆ ಅಂತೆ, ಸಿಡಿದು ಹೇಳ್ತಾ ಇದೆ. ಅದಕ್ಕೋಸ್ಕರ ಈ ತರಕಾರಿನ ಹಾಕ್ತಾ ಇದ್ದಾರೆ. ಇದಕ್ಕೆಂತಲ್ಲ ಹಾಕಿದ್ದು ಉಪ್ಪು ಅರಶಿನ ನೋಡಿ ಅಲ್ಲ. ಕಿಚಡಿ ಥರ ಮ್ಯಾಶ್ ಮಾಡಿಬಿಟ್ಟವಳೆ. ಇದನ್ನು ಹಾಕ್ತಾ ಇದ್ದೀನಿ. ಅವಾಗ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ಅಂತ ಅಷ್ಟೇ. ಸ್ವಲ್ಪ ಐಡಿಯಾ ನಾನೇ ಕೊಟ್ಟೆ ಫ್ರೆಂಡ್ಸ್, ಸುಮ್ಮನೆ ವೇಸ್ಟ್ ಆಗೋದು ಬೇಡ, ಏನು ಚೆನ್ನಾಗಾಗದೆ ಅಂತ. ಏನಿಲ್ಲ, ಅಷ್ಟೇನು ಚೆನ್ನಾಗಾಗದೆ. ಉಪ್ಪು ಖಾರ ಎಲ್ಲ ಅವಳೆ. ಮತ್ತೆ ಸ್ವಲ್ಪ ನೀರು, ಆಮೇಲೆ ತಿನ್ನಲ್ಲ ಟೇಸ್ಟ್ ನೋಡು. ಬೇಳೆ. ನೆಕ್ಸ್ಟ್ ಏನು ಹಾಕ್ತಾಳೆ? ಇಷ್ಟ ಹಾಕ್ಬಿಟ್ಟೆ. ಖಾರನೂ ಇಲ್ಲ. ಹಾಕಿರೋ ಯಾವ ಮಸಾಲೆನೂ ಸಾಕಾಗಿಲ್ಲ ಅಂತ ಹೇಳು. ಮತ್ತೆ ಆಗ್ತಾ ಇದ್ದಾಳೆ. ಮಲ್ಟಿ ಟಾಸ್ಕಿಂಗ್ ನೋಡಿ. ಮೆಣಸಿನ ಹುಡಿಯಲ್ಲಿ ಇಲ್ಲಿ ಒಂದಿತ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದರ ಜೊತೆಗೆ ಮತ್ತೇನು ಹಾಕಿದ್ರಿ? ಮೊಸರು. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಬಳಸಬೇಕು ಫ್ರೆಂಡ್ಸ್, ಆ ಥರ ಟಾಸ್ಕ್ ಇರೋದು. ಹಾಕೋಣ ಫ್ರೆಂಡ್ಸ್, ಲಾಸ್ಟ್ಗೆ ಹಾಕೋಣ, ಅರ್ಜೆಂಟ್ ಇಲ್ಲ. ನಂಗೆ ಗೊತ್ತಿಲ್ಲ ಎಲ್ಲಿಗೆ ಹಾಕಬೇಕು ಅಂತ, ಬಟ್ ಸ್ಟಿಲ್ ಬಾಣಲೆಗೆ ಹಾಕಬೇಕು, ಬೇರೆ ಅಂದರೆ ಯಾವ ಟೈಮಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲ. ಹಾಕ್ತೀರಾ? ಸ್ವಲ್ಪ ಸಕ್ಕರೆ ಸದ್ಯಕ್ಕೆ ಇಷ್ಟು ಸಾಕು. ಇನ್ನು ಪನ್ನೀರು ಮತ್ತೊಂದು ಮೊಸರು ಬಾಕಿ ಇರೋದು, ಅದನ್ನು ಮತ್ತೆ ಈಗೇನು ಮಾಡ್ತೀರಾ? ಇವಾಗ ಇದನ್ನು ಮುಚ್ಚಿಡೋಣ. ಬಟಾಣಿ ಇವಾಗ ಬೇಯಿಸ್ತಾಳಂತೆ. ಹಿಂಗೂ ಒಂದು ಬೆಂದರೆ ಆಯಿತು ನಮಗೆ ಅಷ್ಟೇ. ಚೆನ್ನಾಗಿ ಮಾಡುವಂಥ ಲಕ್ಷಣಗಳಿದೆ. ಗಿಫ್ಟ್ ರೆಡಿ ಮಾಡಿ. ಓ ಗಿಫ್ಟ್ ನೋಡುವ, ಚಂದ ಆದರೆ ಮಾತ್ರ. ಒಳ್ಳೆ ಟೇಸ್ಟಾಗಿ ಚೆನ್ನಾಗಿ ಎಲ್ಲರೂ ಮಾರ್ಕ್ಸ್ ಕೊಟ್ಟರೆ ಗಿಫ್ಟ್ ತೆಗೆದುಕೊಡ್ತೀನಿ, ಇಲ್ಲ ಅಂತಂದರೆ ಇಲ್ಲ ಅಷ್ಟೇ. ಪ್ರಯತ್ನಕ್ಕೂ ಬಹುಮಾನಕರ ಸಮಾಧಾನಕರ ಬಹುಮಾನ ಇಲ್ಲ. ಏನಮ್ಮ ಇಲ್ಲ, ಪಾರ್ಟಿಸಿಪೇಷನಿಗೆ ಬಹುಮಾನ ಬೇಕಂತೆ ಫ್ರೆಂಡ್ಸ್ ಇವಳಿಗೆ, ವಿನ್ ಆಗದೆ ಇದ್ರು. ಬಟ್ ಆ ಥರ ಎಲ್ಲ ನಮ್ಮ ವಿನ್ ಆಗ್ತೀನಿ ಫ್ರೆಂಡ್ಸ್, ಬಟ್ ಆ ಥರ ಎಲ್ಲ ಆಗೋಕ್ಕೆ ಚಾನ್ಸ್ ಇಲ್ಲ. ಸಮಾಧಾನಕರ ಬಹುಮಾನ. ಕೊಚ ಕೊಚ ಅಂತ ಕುದೀತಾ ಇದೆ. ಮೆಲ್ಲಗಿದು ಚೇಪೇಡೈತೆ.
ಗ್ರೇವಿ ಚೆನ್ನಾಗಿ ಕುದೀತಾ ಇದೆ. ಮೊಸರು ಹಾಕ್ತಿದ್ದೀನಿ ಫ್ರೆಂಡ್ಸ್. ಮೊಸರು ಹಾಕ್ತಾ ಇದ್ದಾಳಂತೆ, ಹಾಕಿದ್ಲು ಫೈನಲಿ. ಅದು ಕಸೂರಿ ಮೇಥಿ ಮಗಳು, ಕಸೂರಿ ಮೇಥಿ. ಈಗ ಏನು ಹಾಕಿದ್ದು? ಮೊಸರು. ಪನ್ನೀರ್ ಯಾವಾಗ ಹಾಕ್ತೀರಾ ಮೇಡಮ್? ಇವಾಗ ಹಾಕ್ತೀನಿ. ನೆನಪು ಮಾಡ್ಬೇಕೆಲ್ಲ. ಇಲ್ಲ, ನೆನಪಿದೆ ನನಗೆ. ನೋಡಿ ಪನ್ನೀರ್ ಪನ್ನೀರ್ ನೋಡಿ ಎಷ್ಟು ಪನ್ನೀರ್ ಕಾಣಿಸ್ತಾ ಇದೆ ಅಂತ. ನೋಡಕ್ಕಂತೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದೆ. ವಾವ್, ನಂಗೆ ಖುಷಿ ಆಗ್ತಾ ಇದೆ. ಫೈನಲಿ ಗ್ರೇವಿ ರೆಡಿ ಆಯಿತು. ಪರೋಟ ಒಂದು ಬೇಯಿಸ್ಬೇಕು ಅಷ್ಟೇ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್, ಟೇಸ್ಟ್ ಮಾಡಿ ನೋಡೋಣ. ಪರವಾಗಿಲ್ಲ, ಒಂದು ಲೆವೆಲಿಗೆ ಮಾಡಿದ್ದಾಳೆ. ಹೇಳಕ್ಕಾತ ನಿನ್ ಚಿಕ್ಕಮ್ಮ ಮಾಡಿದ್ದೆ ಹೆಂಗಾಯ್ದೋಳಿ. ಓಕೆ, ಥ್ಯಾಂಕ್ ಯು. 9 ಗಂಟೆ ಎಂತತ್ತು. ಇವಾಗ ನಮ್ಮ ಇವನು ತಿಂತ ಇದ್ದಾನೆ. ನೋಡುವ ಹಿಂಗಾಗಿದೆ ಅಂತ ಕೇಳೋಣ, ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ. ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತೆ. ಎಷ್ಟು ಮಾರ್ಕ್ ಕೊಡ್ತೀರಾ 10ಅಲ್ಲಿ? 8 ಆತ 8 ಕೊಡ್ತಾರಂತೆ. ನೋಡೋದಕ್ಕೆ ಚೆನ್ನಾಗಿದೆ ನೋಡಿ. ಸೊ 8 ಫಿಕ್ಸಾ? ಹಾಂ, 8 ಪಾಯಿಂಟ್ಸ್. ಲೈಕ್ ಇದೆ, ಟೇಸ್ಟ್ ಇದೆ. ನನ್ನ ಪ್ಲೇಟ್ ನೀನು ಬೇಕಾ ಮಗಳು? ಹಾಕಿ ಕೊಡ್ತಾ ಇರ್ತಾ ಪ್ಲೇಟಿಂಗೆ. ಹಾಂ, ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಸಿವೆಯಾಗಿ ಬಾಯಲ್ಲಿ ನೋಡಿದ ತಕ್ಷಣ ಮೆಲ್ಲಗೆ ಮಾತಾಡ್ತೀವಿ, ಜೋರು ಮಾತಾಡ್ತೀವಿ. ಚೆನ್ನಾಗಿದೆ. ಫಸ್ಟ್ ಟೈಮ್ ನನ್ನ ತಂಗಿ ಮಾಡಿರುವಂಥ ಒಂದು ರೆಸಿಪಿಯನ್ನು ಟೇಸ್ಟ್ ಮಾಡ್ತಾ ಇರೋದು. ಚೆನ್ನಾಗಿದೆ. ಬಟಾಣಿದು ಸ್ವಲ್ಪ ಸಮಸ್ಯೆ, ಒಂದೊಂದು ಸ್ವಲ್ಪ ಹಸಿ ಅನಿಸ್ತಾ ಇದೆ. ಅದು ಬಿಟ್ಟು ಬೇರೆಲ್ಲ ಚೆನ್ನಾಗಿದೆ. ಗುಡ್. ಆ್ಯಂಡ್ ಇನ್ನೊಂದಂದರೆ ಮಾರ್ಕ್ಸ್ ಬಂದು ನಾನು 10ಗೆ 9 ಕೊಡ್ತೀನಿ. ಥ್ಯಾಂಕ್ ಯು. ಹೇಳಿ ಅಮ್ಮ. ಹಾಂ, ತಿನ್ನಿ ಈಗ ಫಸ್ಟ್. ಇವಾಗ ನಮ್ಮಮ್ಮ ಟೇಸ್ಟ್ ಮಾಡ್ತಾ ಇದ್ದಾರೆ. ಅಮ್ಮ ಟೇಸ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಕೇಳು. ಎಷ್ಟು? ನಾನು ಪಾಪ ಹೋಗ್ಲಿ ಬಿಡು, 9 ಕೊಟ್ಟೆ. ನಮ್ಮಮ್ಮ 8, ನಮ್ಮ ತಮ್ಮನೂ 8. ಏನು ತೊಂದರೆ ಇಲ್ಲ ಫ್ರೆಂಡ್ಸ್, ಪಾಸ್ ಆಗಿಬಿಟ್ಟಿದ್ದೀನಿ. ಹೇಗಾಗಿದೆ? ಸೂಪರ್ ಆಗಿದೆ ನೋಡಿ, ಅವಳು ಹೇಳ್ತಾಳೆ. ಬಾ ಇಲ್ಲಿ. ಜಾರು ಬಂಡೆ. ಯಾರು ಇದು ಜಾರು ಬಂಡೆ ಆಡ್ತಾ ಇರೋದು? ಈ ಥರ ಜಾರು ಬಂಡೆ ಎಲ್ಲಾದರೂ ನೋಡಿದ್ದೀರಾ ಫ್ರೆಂಡ್ಸ್ ನೀವು? ಕಸ್ಟಮೈಸ್ಡ್, ಪೋರ್ಟೇಬಲ್ ಕೂಡ. ಎದ್ದು ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ ಜಾರು ಬಂಡೆ. ಸಾಕು ಮಗಳು, ಚಿಕ್ಕ ಮಗ ಬಚ್ಚಿಗೂ ಬೇನಕ್ಕು ಸಾಕೆ. ಬೆಳಗ್ಗೆಯಿಂದ ಅವಳನ್ನ ಬಿಡ್ತಾನೆ ಇಲ್ಲ. ಅದು ಮಾಡೋಣ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಅವಳ ಜೊತೆಗೇ ಇದ್ದಾಳೆ ಫ್ರೆಂಡ್ಸ್. ಆಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಇಲ್ಲಿ ರೋಡ್ ಹತ್ರ ಆ ಕಡೆ ಸ್ವಲ್ಪ ಮರ ಎಲ್ಲ ಬಿದ್ದಿದೆಯಂತೆ. ಸೊ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದಾರಂತೆ. ಸೊ ಅದನ್ನು ನೋಡೋಣ ಅಂತ ಹೊರಟಿದ್ದೀವಿ. ಸುಮ್ಮನೆ ಮನೆಯಲ್ಲಿ ಕೂತ್ ಬೋರ್ ಆಗ್ತಿತ್ತು. ಸೊ ಇದೊಂದು ಗೊತ್ತಾಯಿತು ವಿಷಯ, ಹಾಗಾಗಿ ಹೊರಟಿದ್ದೀವಿ ಸುಮ್ಮನೆ ನೋಡೋಣ ಅಂತ ಹೇಳಿ. ಮಳೆ ಕೂಡ ಲೈಟಾಗಿ ಬರ್ತಾ ಇದೆ, ಚೆನ್ನಾಗಿರುತ್ತೆ ಮಾತಾಡ್ಕೊಂಡು ಹೋಗೋಕ್ಕೆ ಅಂತ. ನನ್ನ ತಂಗಿ ಮತ್ತು ಮಗಳು ಬರ್ತಾ ಇದ್ದಾರೆ ನೋಡಿ, ಇಲ್ಲಿದ್ದಾರೆ. ನಮ್ಮಮ್ಮ ಅಲ್ಲಿದ್ದಾರೆ. ಬನ್ನಿ ಹೋಪ ಅಂತ
ಬರ್ತೇನೆ ಈಗ ನಿಲ್ಲಿ ಅಥವಾ ಗುಪ್ಪು ಮನೆ ಹತ್ರ ಮರವಿದ್ದೀವಿ ಏನಾಗಿದೆ ಅಂತ ಅಪ್ಪ ಬೇರೆ ಯಾಕೆ ಅಂತಂದರೆ ವಿಷಯ ಏನು ಅಂತಂದರೆ ಅಪ್ಪ ಇಲ್ಲಿ ಒಂದು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೊರಟಿದ ತಕ್ಷಣವೇ ಮತ್ತೆ ಬರ್ತೀನಿ ಅಂತ ಹೇಳಿದ್ರು. ಅದು ನೋಡಿದ್ರೆ ಮರ ಬಿದ್ದಿದೆ ಅಂತ ಹೋಗೋಕ್ಕಾಗಲ್ಲ, ರೋಡ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ನೋಡಿಬಿಟ್ಟು ಬರೋಣ ಅಂತ ಹೋಗ್ತಾ ಇರೋದು. ಆ್ಯಂಡ್ ಬನ್ನಿ ಹೋಗೋಣ, ನೋಡೋಣ. ಒಂದು ಸ್ವಲ್ಪ ದೂರ ಇಲ್ಲಿಂದ ಒಂದು ಫೋಟೋ ತೆಗಿಯೋಣ ಅಂತಂದರೆ ಇವಳು ಕೇಳ್ತಾ ಇಲ್ಲ ಫ್ರೆಂಡ್ಸ್. ಸೊ ನಾವಿವಾಗ ಹೋಗೋಣ. ಇಲ್ಲಿ ನೋಡಿ ಒಂದ್ಸಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದನ್ನೇ ಹೇಳಿದ, ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡು. ಫುಲ್ಲು ಮೋಡ ಹತ್ತಿತ್ತಪ್ಪ, ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡು. ಸಕ್ಕದಾಗಿ ಕಾಣಿಸ್ತಾ ಇದೆ. ಈ ಮಳೆಗಾಲದಲ್ಲಂತೂ ಪ್ರಕೃತಿಯನ್ನು ನೋಡೋಕ್ಕೆ ಚಂದ ಅಲ್ವಾ? ಹೌದು ಹಾಂ, ಅದ್ರ ಹಿಡ್ದು ಕರ್ಕ ನೋಡಿ. ಅವಳಿಗಿರೋ ಬುದ್ಧಿ ಇರೋಂತ ಹಂಗಿಗಿಲ್ಲ, ಸೈಡಿಂದ ಹೋಗ್ಬೇಕಂತೆ. ನ್ಯಾಷನಲ್ ಹೈವೇ 360 ಹೋಗು 360 ಇದ್ದಾಯ್ತು. ಅಜ್ಜ ಇಲ್ಲಿ ಹೇಳಿದ್ದಕ್ಕೆ ಅದು ನಿಂದದು. ಬಾಕಿ ಐದುಳಿಗ ತೆಂಗಿನಕಾಯಿ ತೊಗೊಂಡೋಗಕ್ಕಿದೆ ಅಂತ ಹೇಳಿದ್ರು. ಅದು ಮರ್ತೋಗಿತ್ತು ಅಂತ ಮತ್ತೆ ಬಂದಿದ್ದು, ಇವಾಗ ಮತ್ತೆ ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ವಾಪಸ್ ಆಯಿತಾ. ನಾವು ಕಾಲ್ ಮಾಡಿದಾಗ ಹೇಳಿದ್ರು ಇವಾಗ ಬರ್ತೀನಿ ಅಂತ, ಇಲ್ಲೇ ಇದ್ದರು. ಹಾಗಾಗಿ ಮತ್ತೆ ವಾಪಸ್ ಬಂದು ತೊಗೊಂಡೋಗ್ತಾ ಇದ್ದಾರೆ. ಪಟಾಕಿ ಹಾಗೆ ಮಳೆಯಲ್ಲಿ ಹೋಗೋದೇ ಒಂದು ಖುಷಿ ಅಲ್ವಾ ಫ್ರೆಂಡ್ಸ್? ಕಮೆಂಟ್ ಮಾಡಿ. ಬರೋ ಅಷ್ಟರಲ್ಲಿ ಮರ ತೆಗ್ದಾಗಿದೆ ಫ್ರೆಂಡ್ಸ್. ಇಲ್ಲಿ ಮರ ಬಿದ್ದಿದ್ದು, ಸೊ ಅದೆಲ್ಲ ತೆಗೆದು ಎಲ್ಲ ಆಗಿದೆ, ರೋಡ್ ಕ್ಲಿಯರ್ ಆಗಿದೆ. ಹಾಗಾಗಿ ನಾವಿನ್ನು ವಾಪಸ್ ಮನೆಗೆ ಹೋಗ್ತೀವಿ. ಎಲ್ಲಿ ಬಿದ್ದು ಅಕೇಶಿಯ ಬಿದ್ದೋದು ಇದೆ, ಇಲ್ಲಿ ನೋಡು. ಫ್ರೆಂಡ್ಸ್, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ನನ್ನ ತಂಗಿಗೆ ಟಾಸ್ಕಲ್ಲಿ ವಿನ್ ಆಗಿದ್ದಕ್ಕೆ ಏನು ಗಿಫ್ಟ್ ಕೊಟ್ಟೆ ಏನು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.